ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಸ್ಟ್ ಹ್ಯಾವ್ ಅನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯ ಮಾಡಬೇಕು ನೋಡ್ತಾ ಹೋಗೋಣ. ಬೇಸಿಕ್ ಐಡಿಯಾ ಏನು ಕೇಳಿದ್ರೆ, ಮಸ್ಟ್ ಹ್ಯಾವ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಕೆಲಸ ಮಾಡಬೇಕಿತ್ತು ಅಂತ ಹೇಳಬೇಕಾದ್ರೆ, ಅಥವಾ ಖಂಡಿತವಾಗ್ಲೂ ಆ ಕೆಲಸ ಯಾವುದಾದ್ರೂ ವ್ಯಕ್ತಿ ಅಥವಾ ನಾವು ಮಾಡಿರ್ತೀವಿ ಅಂತ ಹೇಳುವ ಸಂದರ್ಭದಲ್ಲಿ ಈ ಮಸ್ಟ್ ಹ್ಯಾವ್ ಅನ್ನು ಬಳಸ್ತೀವಿ. ಮತ್ತು ಸ್ಟ್ರಾಂಗ್ ಅಡ್ವೈಸ್ ಸಂದರ್ಭದಲ್ಲಿ, ಅಂದರೆ ಭೂತಕಾಲದ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಅಡ್ವೈಸ್, ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿ ಯಾವುದಾದ್ರೂ ಒಂದು ಅಡ್ವೈಸ್, ನೀನು ಆ ರೀತಿ ಮಾಡಬೇಕಿತ್ತು ಅಂತ ಹೇಳುವ ಸಂದರ್ಭದಲ್ಲಿ. ಇನ್ನು ಸ್ಟ್ರಾಂಗ್ ಡ್ಯೂಟಿಯ ಸಂದರ್ಭದಲ್ಲಿ, ಅಂದರೆ ಭೂತಕಾಲದಲ್ಲಿ ನಾವು ಯಾವುದಾದ್ರೂ ಕೆಲಸ ಮಾಡಬೇಕಿತ್ತು ಅಂತ ನಮಗೆ ನಾವೇ ಸ್ಟ್ರಾಂಗ್ ಡ್ಯೂಟಿ, ಭೂತಕಾಲದ ಯಾವುದೋ ಒಂದು ಕೆಲಸ ನಾವು ಮಾಡಲೇಬೇಕಿತ್ತು ಅಂತ ಹೇಳುವ ಸಂದರ್ಭದಲ್ಲಿ. ಇನ್ನು ಪ್ರೊಹಿಬಿಷನ್, ಅಂದರೆ ಭೂತಕಾಲದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಲೇಬಾರ್ದಿತ್ತು ಅಂತ ಹೇಳಬೇಕಾದ್ರೂ ಕೂಡ ನಾಟನ್ನು ಆ್ಯಡ್ ಮಾಡಿಕೊಂಡು ಮಸ್ಟ್ ನಾಟ್ ಹ್ಯಾವ್ ಅಂತೇಳಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಅ ಬೇಸಿಕ್ ಐಡಿಯಾ. ಸ್ಟ್ರಾಂಗ್ ಅಡ್ವೈಸ್, ಸ್ಟ್ರಾಂಗ್ ಡ್ಯೂಟಿ, ಪ್ರೊಹಿಬಿಷನ್. ಸೊ ಎಂದಿನಂತೆ ಸ್ಟ್ರಕ್ಚರಿಗೆ ಹೋಗೋಣ ನೇರವಾಗಿ. ಸ್ಟ್ರಕ್ಚರ್ ಈ ರೀತಿ ಇದೆ. ಸೊ ಸಿಂಪಲ್ ಸ್ಟ್ರಕ್ಚರ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್, WH ಕ್ವಶನ್. ಎಂದಿನಂತೆ ಈ 5 ಸ್ಟ್ರಕ್ಚರ್ ಮೇಲೆ ವಾಕ್ಯವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ಇವತ್ತು ಪ್ರತಿ ಸಾರಿ ನಾನು ಕನ್ನಡದಲ್ಲಿ ವಾಕ್ಯ ಮಾಡಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಬದಲಾವಣೆ ಇರಲಿ. ಇವತ್ತು ನೇರವಾಗಿ ಇಂಗ್ಲೀಷಲ್ಲಿ ವಾಕ್ಯ ಮಾಡ್ತೀನಿ. ಸೊ ಮಸ್ಟ್ ಹ್ಯಾವ್ ಅನ್ನು ಬಳಸ್ಕೊಂಡು ಆನಂತರ ಅದಕ್ಕೆ ಕನ್ನಡದಲ್ಲಿ ಏನಂತೇಳಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ವಾಕ್ಯ, he must have gone by bus. He must have gone by bus. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಸಬ್ಜೆಕ್ಟ್ ಇದೆ, ಮಸ್ಟ್ ಹ್ಯಾವ್ ಇದೆ, V3 ಇದೆ. ಗಾನ್ ಅನ್ನೋದು ಗೋ, ವೆಂಟ್, ಅದರ 3ನೇ ರೂಪ ಗಾನ್. ಸೊ ಇದನ್ನ ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕೂಡ ಕರಿತೀವಿ. ಸೊ ಈ ಮಸ್ಟ್ ಹ್ಯಾವ್ ಬಂದಾಗ ಎಲ್ಲ ಕಡೆಗಳಲ್ಲೂ ಗಮನಿಸಿ V3 ಇರುತ್ತೆ, ವರ್ಬ್ನ ಥರ್ಡ್ ಫಾರ್ಮ್ ಇರುತ್ತೆ. ಸೊ ಮೊದಲ ವಾಕ್ಯ, ಹಿ ಮಸ್ಟ್ ಹ್ಯಾವ್ ಗಾನ್ ಬೈ ಬಸ್. ಎರಡನೇದು, ಹಿ ಮಸ್ಟ್ ನಾಟ್ ಹ್ಯಾವ್ ಗಾನ್ ಬೈ ಬಸ್. ಹಿ ಮಸ್ಟ್ ನಾಟ್ ಹ್ಯಾವ್ ಗಾನ್ ಬೈ ಬಸ್. ಮೂರನೇದು ಇಂಟ್ರಾಗೇಟಿವ್, ಮಸ್ಟ್ ಹಿ ಹ್ಯಾವ್ ಗಾನ್ ಬೈ ಬಸ್. Must he have gone by bus. Interrogative negative, must he not have gone by bus. Must he not have gone by bus. WH question, where must he have gone by bus? Where must he have gone by bus? ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ವಾಕ್ಯ, he must have gone by bus, ಅಂದರೆ ಖಂಡಿತ ಅವನು ಬಸ್ಸಿನಲ್ಲಿ ಹೋಗಿರಬೇಕು. ಖಂಡಿತ ಅವನು ಬಸ್ಸಿನಲ್ಲಿ ಹೋಗಿರಬೇಕು. ಇನ್ನು ಅದರ ನೆಗೆಟಿವ್ ಅಂತ ಕೇಳಿದ್ರೆ, ಹಿ ಮಸ್ಟ್ ನಾಟ್ ಹ್ಯಾವ್ ಗಾನ್ ಬೈ ಬಸ್. ಖಂಡಿತ ಅವನು ಬಸ್ಸಿನಲ್ಲಿ ಹೋಗಿರಲಾರ. ಖಂಡಿತ ಅವನು ಬಸ್ಸಿನಲ್ಲಿ ಹೋಗಿರಲಾರ, ಹೋಗಿರಕ್ಕೆ ಚಾನ್ಸ್ ಇಲ್ಲ. ಇನ್ನು ಇಂಟ್ರಾಗೇಟಿವ್, ಎಸ್ ಆರ್ ನೋ ಟೈಪ್ ಕ್ವಶನ್ ನೋಡ್ತಾ ಹೋದ್ರೆ, ಮಸ್ಟ್ ಹಿ ಹ್ಯಾವ್ ಗಾನ್ ಬೈ ಬಸ್. ಖಂಡಿತ ಅವನು ಬಸ್ಸಲ್ಲಿ ಹೋಗಿದಾನ. ಖಂಡಿತ ಅವನು ಬಸ್ಸಿನಲ್ಲಿ ಹೋಗಿರುವನೆ. ಖಂಡಿತ ಅವನು ಬಸ್ಸಲ್ಲಿ ಹೋಗಿರುವನೆ. ಮಸ್ಟ್ ಹಿ ಹ್ಯಾವ್ ಗಾನ್ ಬೈ ಬಸ್. ನಾಲ್ಕನೇ ವಾಕ್ಯ, ಮಸ್ಟ್ ಹಿ ನಾಟ್ ಹ್ಯಾವ್ ಗಾನ್ ಬೈ ಬಸ್. ಖಂಡಿತ ಅವನು ಬಸ್ಸಲ್ಲಿ ಹೋಗಿರಲಿಲ್ವೇ. ಖಂಡಿತ ಅವನು ಬಸ್ಸಿನಲ್ಲಿ ಹೋಗಿರಲಾರನೆ. ಇನ್ನು WH ಕ್ವಶನಿಗೆ ಬಂದರೆ, ವೇರ್ ಮಸ್ಟ್ ಹಿ ಹ್ಯಾವ್ ಗಾನ್ ಬೈ ಬಸ್. ಖಂಡಿತ ಅವನು ಬಸ್ಸಿನಲ್ಲಿ ಎಲ್ಲಿಗೆ ಹೋಗಿರಬೇಕು. ಖಂಡಿತ ಅವನು ಬಸ್ಸಿನಲ್ಲಿ ಎಲ್ಲಿಗೆ ಹೋಗಿರಬೇಕು. ಸೊ ಒಂದೊಂದಾಗಿ ಮತ್ತೊಮ್ಮೆ ನೋಡೋಣ. ಸಿಂಪಲ್ ಸೆಂಟೆನ್ಸ್, ಮಸ್ಟ್ ಹ್ಯಾವ್ ಅನ್ನು ಒಳಗೊಂಡಂತೆ he must have gone by bus. ಖಂಡಿತ ಅವನು ಬಸ್ಸಲ್ಲಿ ಹೋಗಿರಬೇಕು. ಎರಡನೇ ವಾಕ್ಯ,
ಹಿ ಮಸ್ಟ್ ನಾಟ್ ಹ್ಯಾವ್ ಗಾನ್ ಬೈ ಬಸ್, ಖಂಡಿತ ಅವನು ಬಸ್ಸಲ್ಲಿ ಹೋಗಿರಲಾರ. ಮಸ್ಟ್ ಹಿ ಹ್ಯಾವ್ ಗಾನ್ ಬೈ ಬಸ್, ಖಂಡಿತ ಅವನು ಬಸ್ಸಲ್ಲಿ ಹೋಗಿರುವನೆ. ಮಸ್ಟ್ ಹಿ ನಾಟ್ ಹ್ಯಾವ್ ಗಾನ್ ಬೈ ಬಸ್, ಖಂಡಿತ ಅವನು ಬಸ್ಸಲ್ಲಿ ಹೋಗಿರಲಾರನೆ. ವೇರ್ ಮಸ್ಟ್ ಹಿ ಹ್ಯಾವ್ ಗಾನ್ ಬೈ ಬಸ್, ಖಂಡಿತವಾಗಿ ಅವನು ಬಸ್ಸಲ್ಲಿ ಎಲ್ಲಿಗೆ ಹೋಗಿರಬೇಕು. ಹಾಗಾದರೆ ಒಂದಷ್ಟು ಎಕ್ಸಾಂಪಲ್ ವಾಕ್ಯಗಳನ್ನು ನೋಡೋಣ. ಅವನು ಖಂಡಿತವಾಗಿ ಹೇಳಿರಬೇಕು, ಇದನ್ನು ಹೆಂಗೆ ಹೇಳ್ತೀವಿ? ಅವನು ಖಂಡಿತವಾಗಿಯೂ ಹೇಳಿರಬೇಕು. ಹಿ ಮಸ್ಟ್ ಹ್ಯಾವ್ ಟೋಲ್ಡ್ ಹಿಮ್, ಹಿ ಮಸ್ಟ್ ಹ್ಯಾವ್ ಟೋಲ್ಡ್. ಹಿಮ್ಮನ್ನು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ. ಖಂಡಿತವಾಗಿ ಅವನು ಅವನಿಗೆ, ಇನ್ನೊಬ್ಬನಿಗೆ ಹೇಳಿರಬೇಕು ಅಂತ. ಹಿ ಮಸ್ಟ್ ಹ್ಯಾವ್ ಟೋಲ್ಡ್ ಹಿಮ್. ಅವನು ನಿನ್ನೆ ಖಂಡಿತವಾಗಿ ಮೆಡಿಸಿನ್ ತೆಗೆದುಕೊಂಡಿರಬೇಕು. ಹಿ ಮಸ್ಟ್ ಹ್ಯಾವ್ ಟೇಕನ್ ಹಿಸ್ ಮೆಡಿಸಿನ್ ರೆಗ್ಯುಲರ್ಲಿ ಎಸ್ಟರ್ಡೇ. ಹಿ ಮಸ್ಟ್ ಹ್ಯಾವ್ ಟೇಕನ್, ನೋಡಿ ಟೇಕನ್ ಆಗಿದೆ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಆಗಲೇ ಹೇಳಿದಾಗೆ. ಮಸ್ಟ್ ಹ್ಯಾವ್ ಟೇಕನ್ ಹಿಸ್ ಮೆಡಿಸಿನ್ ಎಸ್ಟರ್ಡೇ. ನೀನು ಖಂಡಿತವಾಗಿ ಅವನಿಗೆ ಶಿಕ್ಷೆ ಕೊಟ್ಟಿರಬೇಕು, ಅವನು ಸುಮ್ಮನೆ ಅಳಲ್ಲ ಅಂತ ಹೇಳ್ತೀವಲ್ಲ. ಯು ಮಸ್ಟ್ ಹ್ಯಾವ್ ಪನಿಷ್ಡ್ ಹಿಮ್, ಯು ಮಸ್ಟ್ ಹ್ಯಾವ್ ಪನಿಷ್ಡ್ ಹಿಮ್. ಖಂಡಿತವಾಗಿಯೂ ನೀನು ಅವನಿಗೆ ಶಿಕ್ಷೆ ಕೊಟ್ಟಿರಬೇಕು. ಅವನು ಖಂಡಿತವಾಗಿ ತರಗತಿ ಕೋಣೆ ಸ್ವಚ್ಛಗೊಳಿಸಿರಬೇಕು, ಇಲ್ಲಾಂದ್ರೆ ಇಷ್ಟು ಹೆಂಗೆ ಕ್ಲೀನ್ ಇರುತ್ತೆ ಅಂತ ಎಲ್ಲ ಕೇಳ್ತೀವಲ್ಲ. ಖಂಡಿತವಾಗ್ಲೂ ಅವನು ಕ್ಲಾಸ್ ರೂಮ್ ಕ್ಲೀನ್ ಮಾಡಿರಬೇಕು ಅಂತ ಹೇಳೋದಕ್ಕೆ he must have cleaned the classroom. He must have cleaned. ನೋಡಿ ಥರ್ಡ್ ಫಾರ್ಮ್ ಆಫ್ ವರ್ಬ್, ಇಟ್ಸ್ ಕಂಪಲ್ಸರಿ. ಕ್ಲೀನ್ ದ ಕ್ಲಾಸ್ ರೂಮ್. ಅವನು ಖಂಡಿತವಾಗಿ ಕೇಳಿರುವನೆ, ಖಂಡಿತವಾಗ್ಲೂ ಅವನು ಕೇಳಿದಾನ ಅಂತ ಹೇಳೋದಕ್ಕೆ ಮಸ್ಟ್ ಹಿ ಹ್ಯಾವ್ ಆಸ್ಕ್ಡ್, ಮಸ್ಟ್ ಹಿ ಹ್ಯಾವ್ ಆಸ್ಕ್ಡ್. ರೀನಾಗೆ ಖಂಡಿತವಾಗ್ಲೂ ಶೀತ ಕೆಮ್ಮು ಇದ್ದಿರಬೇಕು. ರೀನಾ ಮಸ್ಟ್ ಹ್ಯಾವ್ ಕಾಫ್ ಆ್ಯಂಡ್ ಕೋಲ್ಡ್. ರೀನಾ ಮಸ್ಟ್ ಹ್ಯಾವ್ ಕಾಫ್ ಆ್ಯಂಡ್ ಕೋಲ್ಡ್. ಲಾಸ್ಟ್ ವಾಕ್ಯ, ನೀನು ಖಂಡಿತವಾಗಿ ಅವನನ್ನು ಕರೆದಿರಬೇಕು. ಯು ಮಸ್ಟ್ ಹ್ಯಾವ್ ಕಾಲ್ಡ್ ಹಿಮ್. ಯು ಮಸ್ಟ್ ಹ್ಯಾವ್ ಕಾಲ್ಡ್ ಹಿಮ್. ಇನ್ನೊಮ್ಮೆ ನೋಡೋಣ, ಎಷ್ಟು ಸುಲಭವಾಗಿದೆ ನೋಡಿ. ಅವನು ಖಂಡಿತವಾಗ್ಲೂ ಅವನಿಗೆ ಹೇಳಿರಬೇಕು. ಹಿ ಮಸ್ಟ್ ಹ್ಯಾವ್ ಟೋಲ್ಡ್ ಹಿಮ್. ಅವನು ನೀನೆ ಖಂಡಿತವಾಗಿಯೂ ಮೆಡಿಸಿನ್ ತೆಗೆದುಕೊಂಡಿರಬೇಕು. ಹಿ ಮಸ್ಟ್ ಹ್ಯಾವ್ ಟೇಕನ್ ಹಿಸ್ ಮೆಡಿಸಿನ್ ಎಸ್ಟರ್ಡೇ. ನೀನು ಖಂಡಿತವಾಗಿ ಅವನಿಗೆ ಶಿಕ್ಷೆ ಕೊಟ್ಟಿರಬೇಕು. ಯು ಮಸ್ಟ್ ಹ್ಯಾವ್ ಪನಿಷ್ಡ್ ಹಿಮ್. ಅವನು ಖಂಡಿತವಾಗಿ ತರಗತಿ ಕೋಣೆ ಕ್ಲೀನ್ ಮಾಡಿರಬೇಕು. ಹಿ ಮಸ್ಟ್ ಹ್ಯಾವ್ ಕ್ಲೀನ್ ದ ಕ್ಲಾಸ್ ರೂಮ್. ಅವನು ಖಂಡಿತವಾಗಿ ಕೇಳಿರುವನೆ. ಮಸ್ಟ್ ಹಿ ಹ್ಯಾವ್ ಆಸ್ಕ್ಡ್. ರೀನಾಗೆ ಖಂಡಿತವಾಗಿ ಶೀತ ಮತ್ತು ಕೆಮ್ಮು ಇದ್ದಿರಬೇಕು. ರೀನಾ ಮಸ್ಟ್ ಹ್ಯಾವ್ ಕಾಫ್ ಆ್ಯಂಡ್ ಕೋಲ್ಡ್. ನೀನು ಖಂಡಿತವಾಗಿ ಅವನನ್ನು ಕರೆದಿರಬೇಕು. ಯು ಮಸ್ಟ್ ಹ್ಯಾವ್ ಕಾಲ್ಡ್ ಹಿಮ್. ಮತ್ತೊಂದಷ್ಟು ವಾಕ್ಯಗಳನ್ನು ನೋಡೋಣ. ತಮ್ಮ ನೀನು ಅಳುವುದನ್ನು ಖಂಡಿತವಾಗಿ ನೋಡಿರಬೇಕು. ತಮ್ಮ ನೀನು ಅಳೋದನ್ನು ಖಂಡಿತವಾಗಿ ನೋಡಿರಬೇಕು ಅಂತೇಳಿ. ತಮ್ಮ ನೀನು ಅಳುವುದನ್ನು ಖಂಡಿತವಾಗಿ ನೋಡಿರಬೇಕು ಅನ್ನೋದಕ್ಕೆ ಬ್ರದರ್ ಮಸ್ಟ್ ಹ್ಯಾವ್ ಸೀನ್ ಯು ಕ್ರೈಯಿಂಗ್. ಬ್ರದರ್ ಮಸ್ಟ್ ಹ್ಯಾವ್, ಸೀನ್ ಇಲ್ಲಿ ಥರ್ಡ್ ಫಾರ್ಮ್ ಆಫ್ ವರ್ಬ್. ಬ್ರದರ್ ಮಸ್ಟ್ ಹ್ಯಾವ್ ಸೀನ್ ಯು ಕ್ರೈಯಿಂಗ್. ನೀನು ಅಳುತ್ತಿರೋದನ್ನು ತಮ್ಮ ಖಂಡಿತವಾಗಿ ನೋಡಿರಬೇಕು. ಖಂಡಿತವಾಗಿಯೂ ನೀನು ಅವಳನ್ನು ಭೇಟಿ ಮಾಡಿರಬೇಕು. ಯು ಮಸ್ಟ್ ಹ್ಯಾವ್ ಮೆಟ್ ಹರ್. ಯು ಮಸ್ಟ್ ಹ್ಯಾವ್ ಮೆಟ್ ಹರ್. ಹುಡುಗರು ಖಂಡಿತವಾಗಿಯೂ ಟೀ ಕುಡಿದಿರಬೇಕು. ಬಾಯ್ಸ್ ಮಸ್ಟ್ ಹ್ಯಾವ್ ಟೇಕನ್ ಟೀ. ಬಾಯ್ಸ್ ಮಸ್ಟ್ ಹ್ಯಾವ್ ಟೇಕನ್ ಟೀ. ನೀನು ಖಂಡಿತವಾಗಿ ಅವನ ಮೊಬೈಲ್ ತೆಗೆದುಕೊಂಡಿರಬೇಕು. ಯು ಮಸ್ಟ್ ಹ್ಯಾವ್ ಟೇಕನ್ ಹಿಸ್ ಮೊಬೈಲ್. ಯು ಮಸ್ಟ್ ಹ್ಯಾವ್ ಟೇಕನ್ ಹಿಸ್ ಮೊಬೈಲ್. ಇಲ್ಲಿ ನೀನು ಖಂಡಿತವಾಗಿ ಅವನ ಮೊಬೈಲ್ ಕದ್ಕೊಂಡಿರಬೇಕು ಅಂತ ಹೇಳೋದಿದ್ರೆ ಯು ಮಸ್ಟ್ ಹ್ಯಾವ್ ಸ್ಟೋಲನ್ ಹಿಸ್ ಮೊಬೈಲ್. ಈ ರೀತಿ ಚೇಂಜ್ ಆಗುತ್ತೆ.
ಇನ್ನು ಅವನು ಖಂಡಿತವಾಗಿಯೂ ಶಿವಮೊಗ್ಗ ಹೋಗಿರಬೇಕು. ಹಿ ಮಸ್ಟ್ ಹ್ಯಾವ್ ಗಾನ್ ಟು ಶಿವಮೊಗ್ಗ. ಹಿ ಮಸ್ಟ್ ಹ್ಯಾವ್ ಗಾನ್, ಥರ್ಡ್ ಫಾರ್ಮ್ ಆಫ್ ವರ್ಬ್ ಗಮನಿಸ್ತಿದ್ದೀರಾ ಅನ್ಕೊಳ್ತೀನಿ. ಹಿ ಮಸ್ಟ್ ಹ್ಯಾವ್ ಗಾನ್ ಟು ಶಿವಮೊಗ್ಗ. ನೀನು ಖಂಡಿತವಾಗಿ ಒಂದು ತಪ್ಪು ಮಾಡಿರಬೇಕು, ಇಲ್ಲಾಂದ್ರೆ ನೀನು ಸುಮ್ಮನೆ ಒಪ್ಕೊಳ್ಳಲ್ಲ, ಆ ರೀತಿ ಎಲ್ಲ ಹೇಳ್ತೀವಲ್ಲ. ಯು ಮಸ್ಟ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಯು ಮಸ್ಟ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ನೋಡಿ ಎಷ್ಟು ಸುಲಭವಾಗಿ ಮಸ್ಟ್ ಹ್ಯಾವ್ ಅನ್ನು ಬಳಸ್ಕೊಂಡು ವಾಕ್ಯವನ್ನು ಮಾಡ್ಬೋದು ಅಂತೇಳಿ. ಇನ್ನೊಮ್ಮೆ ನೋಡೋಣ ವಾಕ್ಯಗಳನ್ನು. ತಮ್ಮ ನೀನು ಅಳೋದನ್ನು ಖಂಡಿತವಾಗಿಯೂ ನೋಡಿರಬೇಕು. ಬ್ರದರ್ ಮಸ್ಟ್ ಹ್ಯಾವ್ ಸೀನ್ ಯು ಕ್ರೈಯಿಂಗ್. ಖಂಡಿತವಾಗಿಯೂ ನೀನು ಅವಳನ್ನು ಭೇಟಿ ಮಾಡಿರಬೇಕು. ಯು ಮಸ್ಟ್ ಹ್ಯಾವ್ ಮೇಟ್ ಹರ್. ಹುಡುಗರು ಖಂಡಿತವಾಗಿ ಟೀ ತೆಗೆದುಕೊಂಡಿರಬೇಕು ಅಥವಾ ಟೀ ಕುಡಿದಿರಬೇಕು. ಬಾಯ್ಸ್ ಮಸ್ಟ್ ಹ್ಯಾವ್ ಟೇಕನ್ ಟೀ. ನೀನು ಖಂಡಿತವಾಗಿಯೂ ಅವನ ಮೊಬೈಲ್ ತೆಗೆದುಕೊಂಡಿರಬೇಕು. ಯು ಮಸ್ಟ್ ಹ್ಯಾವ್ ಟೇಕನ್ ಹಿಸ್ ಮೊಬೈಲ್. ಅವನು ಖಂಡಿತವಾಗಿಯೂ ಶಿವಮೊಗ್ಗ ಹೋಗಿರಬೇಕು. ಹಿ ಮಸ್ಟ್ ಹ್ಯಾವ್ ಗಾನ್ ಟು ಶಿವಮೊಗ್ಗ. ನೀನು ಖಂಡಿತವಾಗಿಯೂ ಒಂದು ತಪ್ಪು ಮಾಡಿರಬೇಕು. ಯು ಮಸ್ಟ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಸ್ನೇಹಿತರೆ, ಈ ಸೆಷನ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಎಂದಿನಂತೆ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಸೊ ಇದಕ್ಕೆ ಎಂದಿನಂತೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲ ವಾಕ್ಯ, ಅವನು ಖಂಡಿತವಾಗಿಯೂ ಇದೇ ರಸ್ತೆಯಲ್ಲಿ ಹೋಗಿರಬೇಕು. ಎರಡನೇದು, ಖಂಡಿತವಾಗಿಯೂ ಅವನು ಊಟ ಮಾಡಿರಬೇಕು. ಮೂರನೇದು, ಖಂಡಿತ ಅವನು ಟ್ಯಾಕ್ಸಿಯಲ್ಲಿ ಹೋಗಿರಬೇಕು. ನಾಲ್ಕು, ಖಂಡಿತವಾಗಿ ಅವನಿಗೆ ಇನ್ನೊಂದು ಕೆಲಸ ಸಿಕ್ಕಿರಬೇಕು. ನೀನು ಖಂಡಿತವಾಗಿ ಸವಾಲು ಹಾಕಿರಬೇಕು. ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ 24th ಡೇಯಲ್ಲಿದ್ದೀವಿ. ಹಿಂದಿನ 23 ಡೇಸ್ನ ವಿಡಿಯೋಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.